ಮದುವೆ ಫಿಕ್ಸ್ ಆಗತ್ತೆ, ಹುಡುಗ ಹುಡುಗಿ ಒಪ್ಕೋತಾರೆ, ಮಾತುಕತೆ ಆಗತ್ತೆ, ನಿಶ್ಚಿತಾರ್ಥ ಆಗತ್ತೆ. ನಿಶ್ಚಿತಾರ್ಥ ಆದಮೇಲೆ ಇದ್ದಕ್ಕಿದ್ದ ಹಾಗೆ ಹುಡುಗಿಯ ತಂದೆಗೆ ಹುಡುಗನ ತಂದೆ ಒಂದು ದಿವಸ ಕರೆ ಮಾಡ್ತಾರೆ, ಇಲ್ಲ ನಿಮ್ಮ ಹತ್ರ ವರದಕ್ಷಿಣೆಯ ಬಗ್ಗೆ ನಾನು ಮಾತಾಡಬೇಕು ಅಂತ. ಹುಡುಗಿಯ ತಂದೆ ಗಾಬರಿ ಆಗಿಬಿಡ್ತಾರೆ, ಏನು ಕೇಳಬಹುದು, ಏನು ಕೇಳಿದ್ರೆ ಏನು ಉತ್ತರ ಹೇಳೋದು ಅನ್ನುವಂಥ ಆತಂಕದಲ್ಲಿ ಹುಡುಗನ ಮನೆಗೆ ಹುಡುಗಿಯ ತಂದೆ ಹೋಗ್ತಾರೆ. ಹೋದ ತಕ್ಷಣ ಚಹಾ ಎಲ್ಲ ಕೊಟ್ಟು ಹುಡುಗನ ತಂದೆ ಹೇಳ್ತಾರೆ, ನಮ್ಮದೊಂದು ಕಂಡೀಷನ್ ಇದೆ, ಮದುವೆ ವಿಷಯಕ್ಕೆ ಷರತ್ತಿದೆ. ಏನು ಷರತ್ತು ಅಂತ ಹೇಳ್ತಾರೆ, ನೀವು ಎಷ್ಟು ಕೊಡ್ತೀರಿ, ಏನು ಕೊಡ್ತೀರಿ ಅನ್ನೋದ್ರ ಬಗ್ಗೆ ನಮ್ಮ ಯಾವುದೇ ರೀತಿಯಾದಂಥ ನಿರ್ಬಂಧ ಇಲ್ಲ, ಯಾವುದೇ ರೀತಿಯ ಷರತ್ತಿಲ್ಲ. ಆದರೆ ಒಂದು ಷರತ್ತಿದೆ, ಏನಪ್ಪ ಅಂದರೆ ನೀವು ಏನನ್ನ ನಿಮ್ಮ ಅಳಿಯನಿಗೆ ಕೊಡಬೇಕು ಅಂತ ಮಾಡಿದರು, ಅಂದರೆ ನನ್ನ ಮಗನಿಗೆ ಕೊಡಬೇಕು ಅಂತ ಮಾಡಿದರು, ಅದು ಒಂದೇ ₹1 ಸಾಲವನ್ನು ತೆಗೆದುಕೊಂಡು ನಮಗೆ ಕೊಡಬಾರದು. ಅಷ್ಟೇ ಅಲ್ಲ, ನೀವು ಮದುವೆಯನ್ನು ಎಷ್ಟು ಸಡಗರದಿಂದ ಮಾಡ್ತೀರಿ, ಎಷ್ಟು ಖರ್ಚು ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಮ್ಮ ಯಾವುದೇ ರೀತಿಯಾದಂಥ ನಿರ್ಬಂಧ ಇಲ್ಲ, ಷರತ್ತಿಲ್ಲ. ಆದರೆ ಮದುವೆಯನ್ನು ಒಂದೇ ₹1 ಸಾಲವನ್ನು ತೆಗೆದುಕೊಂಡು ಮಾಡಬಾರದು. ಯಾಕೆಂದರೆ ನನ್ನ ಮನೆಗೆ ಬರೋದು ಲಕ್ಷ್ಮಿ, ನಿಮ್ಮ ಮಗಳು ಲಕ್ಷ್ಮಿಯಾಗಿ ಬರಬೇಕು, ಸಾಲವನ್ನು ಹೊತ್ಕೊಂಡು ಬಂದಂಥ ಸೊಸೆಯಾಗಿರಬಾರದು. ಹುಡುಗಿಯ ತಂದೆಯ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಈ ರೀತಿಯಂಥ ಮನೆಗೆ ನನ್ನ ಮಗಳನ್ನ ಕೊಡ್ತಾ ಇದ್ದೇನಲ್ಲ, ಇದಕ್ಕಿಂತ ಮಾನವೀಯತೆ ಏನಿದೆ ಅಂತ ಆತ ಸಂಭ್ರಮದಿಂದ ಹುಡುಗನ ತಂದೆಯನ್ನು ತಪ್ಕೋತಾರೆ, ಬರಸೆಳಿತಾರೆ.